ಮಾಯಾ ಶರ್ಮಾ ಡಾರ್ಕ್ ಕೇಸ್ ಒಂದು ಸಸ್ಪೆನ್ಸ್ ಕ್ರೈಮ್ ಕತೆ. ಈ ಕತೆಗೆ ಸ್ವಾಗತ. ಇದು ಒಂದು ಯುವತಿಯ ಕತೆ. ಸೋಷಿಯಲ್ ಮೀಡಿಯಾ ಮೂಲಕ ತನ್ನ ಜೀವನವನ್ನು ಬದಲಾಯಿಸಬೇಕೆಂದು ಕನಸು ಕಂಡ ಹುಡುಗಿ. ಆದರೆ ಆ ಕನಸುಗಳನ್ನು ಒಂದು ಭಯಾನಕ ಬಲೆಗೆ ಕರೆದೊಯ್ತು. ಬಡತನದಲ್ಲಿ ಹುಟ್ಟಿದ ಕನಸು ಮಾಯಾ ಶರ್ಮಾ. ದೆಹಲಿ ನಗರದ ಒಂದು ಸಣ್ಣ ಪ್ರದೇಶದಲ್ಲಿ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ 19 ವರ್ಷದ ಹುಡುಗಿ. ಅವಳ ತಂದೆ ಬೀದಿಗಳಲ್ಲಿ ಪಶು ಆಹಾರ ಮಾರುತ್ತಿದ್ದರು. ತಾಯಿ ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದರು. ಹಣದ ಸಮಸ್ಯೆ ಅವರ ಜೀವನದಲ್ಲಿ ಯಾವತ್ತೂ ಮುಗಿಯಲಿಲ್ಲ. 10ನೇ ತರಗತಿಯ ನಂತರ ಮಾಯಾ ಓದನ್ನು ನಿಲ್ಲಿಸಬೇಕಾಯಿತು. ಆದರೆ ಅವಳ ಕನಸು ಕಾಣುವುದನ್ನು ಮಾತ್ರ ಬಿಡಲಿಲ್ಲ. ಒಂದು ದಿನ ಸೋಷಿಯಲ್ ಮೀಡಿಯಾ ತನ್ನ ಬದುಕನ್ನೇ ಬದಲಾಯಿಸಬಹುದು ಎಂದು ಅವಳು ನಂಬಿದ್ದಳು. ತಾನು ಉಳಿಸಿಕೊಂಡಿದ್ದ ಸ್ವಲ್ಪ ಹಣದಿಂದ ಒಂದು ಸ್ಮಾರ್ಟ್ಫೋನ್ ಖರೀದಿಸಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋದನ್ನು ಶುರು ಮಾಡಿದ. ತಾಯಿ ತಂದೆ ಕೆಲಸಕ್ಕೆ ಹೋದ ನಂತರ ಮಾಯಾ ಮನೆಯ ಎಲ್ಲ ಕೆಲಸ ಮುಗಿಸಿ ಗಂಟೆಗಟ್ಟಲೆ ರೀಲ್ಸ್ ಮಾಡುತ್ತಾ ಕೂರ್ತಿದ್ಲು. ನಿಧಾನವಾಗಿ ಅವಳ ಪರಿಶ್ರಮ ಫಲ ಕೊಡತೊಡಗಿತು. ಅವಳ ಫಾಲೋವರ್ಸ್ ಸಂಖ್ಯೆ 7,000 ದಾಟಿತ್ತು. ರೀಲ್ಸ್ಗಾಗಿ ಚೆನ್ನಾಗಿ ಕಾಣಬೇಕು ಎಂದು ಹೊಲಿಗೆ ಕೆಲಸವನ್ನು ಕಲಿತುಕೊಂಡಳು. ದೆಹಲಿ ನಗರದಲ್ಲಿ ಜನಪ್ರಿಯ ಸ್ಥಳಗಳಲ್ಲಿ ವಿಡಿಯೋ ಶೂಟ್ ಮಾಡುತ್ತಾ ಒಂದು ದಿನ ದೊಡ್ಡ ಇನ್ಫ್ಲೂಯೆನ್ಸರ್ ಆಗಬೇಕು ಎಂಬ ಕನಸಿನಲ್ಲಿ ಬದುಕುತ್ತಿದ್ದಳು. ಆದರೆ ಇದೇ ಸಮಯದಲ್ಲಿ ಅವಳ ಜೀವನಕ್ಕೆ ಇನ್ನೊಬ್ಬ ವ್ಯಕ್ತಿ ಪ್ರವೇಶಿಸಿದ. ಆರವ್ ಎಂಬ ಹುಡುಗ. ಒಂದು ದಿನ ಮಾಯಾ ಆರವ್ ಎಂಬ ಹುಡುಗನನ್ನು ಭೇಟಿಯಾಗ್ತಾಳೆ. ಅವನು ತುಂಬ ಶಾಂತ, ಕಾಳಜಿ ವಹಿಸುವ ಹಾಗೆ ಕಾಣಿಸ್ತಿದ್ದ. ಅವಳ ಕನಸುಗಳನ್ನು ಅರ್ಥ ಮಾಡಿಕೊಳ್ಳುವವನಂತೆ ವರ್ತಿಸುತ್ತಿದ್ದ. ಮಾಯಾ ಅವನನ್ನು ಮಜಾಕಾಗಿ ನನ್ನ ಭೂತ ಎಂದು ಕರೆಯಲು ಆರಂಭಿಸಿದಳು. ಯಾಕಂದರೆ ಅವನು ಯಾವಾಗಲೂ ಅವಳ ಜೊತೆ ನೆರಳಿನಂತೆ ಇರುತ್ತಿದ್ದ. ಜಗತ್ತಿಗೆ ಅವನು ಆರವ್, ಆದರೆ ಮಾಯಾಗೆ ಅವನೇ ಪ್ರಪಂಚ. ಇನ್ಸ್ಟಾಗ್ರಾಮ್ ಸ್ಟೋರೀಸ್, ರೀಲ್ಸ್ ಕ್ಯಾಪ್ಷನ್ ಎಲ್ಲೆಲ್ಲೂ ಅವನೇ. ಒಮ್ಮೆ ಅವಳು ಪೋಸ್ಟ್ನಲ್ಲಿ ಹೀಗೆ ಕೂಡ ಬರೆದಿದ್ಲು, ಮೈ ಹಸ್ಬೆಂಡ್. ಈಗ ಮಾಯಾಳಲ್ಲಿ ಕೆಲವು ಬದಲಾವಣೆಗಳಾಗಿದ್ವು. ಇದನ್ನು ಅವಳ ತಾಯಿ ಗಮನಿಸ್ತಾನೇ ಇದ್ಲು. ಯಾವಾಗಲೂ ಹೊರಗೆ ಇರ್ತಿದ್ದ ಮಾಯಾ ಇತ್ತೀಚೆಗೆ ಮನೆಯನ್ನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಕೆಲವೇ ದಿನಗಳಲ್ಲಿ ಒಂದು ಶಾಕ್ ಸತ್ಯ ಹೊರಬಂತು. ಮಾಯಾ 5 ತಿಂಗಳ ಗರ್ಭಿಣಿಯಾಗಿದ್ಲು. ಮನೆ ಮಂದಿ ಬೆಚ್ಚಿ ಬಿದ್ದರು. ಮಾಯಾ ಹೇಳಿದ್ಲು ಆ ಮಗುವಿನ ತಂದೆ ಆರವ್ ಮತ್ತು ಅವಳಿಗೆ ಅವನ ಜೊತೆ ಬದುಕು ಕಟ್ಟಿಕೊಳ್ಬೇಕು. ಆದರೆ ನಿಜ ಅಷ್ಟೇ ಸರಳವಾಗಿರಲಿಲ್ಲ. ಅವಳು ಕಾಣೆಯಾದ ದಿನ 2024 ಅಕ್ಟೋಬರ್ 21 ಮುಂಜಾನೆ. ಮಾಯಾ ತನ್ನ ಸಾಮಾನುಗಳನ್ನು ಸದ್ದಿಲ್ಲದೆ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಲು. ತಂಗಿಗೆ ಒಂದೇ ಮಾತು ಹೇಳಿದ್ಲು, ನಾನು ಆರವ್ ಜೊತೆ ಹೊಸ ಜೀವನ ಆರಂಭ ಮಾಡ್ತೀನಿ. ಅದೇ ಅವಳನ್ನು ಕೊನೆಯದಾಗಿ ನೋಡಿದ ಕ್ಷಣ. ತಾಯಿ ಕರೆ ಮಾಡಿದಾಗ ಫೋನ್ ಸ್ವಿಚ್ ಆಫ್. ಕೆಲ ಗಂಟೆಗಳ ನಂತರ ಒಂದು ಕರೆ ಬಂತು. ಒಬ್ಬ ಹುಡುಗ ಮಾತಾಡಿದ, ನಾನು ಆರವ್, ಅವಳೀಗ ಯಾರ ಜೊತೆನೂ ಮಾತಾಡಬೇಕಂತಿಲ್ಲ ಅಂತ ಹೇಳ್ದ. ಆದರೆ ಅವನ ಧ್ವನಿಯಲ್ಲಿ ಏನೋ ವಿಚಿತ್ರತೆ ಇತ್ತು. ತನಿಖೆ ಆರಂಭವಾಯಿತು. ಮಾಯಳ ಅಣ್ಣ ಪೊಲೀಸರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಆದರೆ ಪೊಲೀಸರು ಇದನ್ನು ಮೇಜರ್ ಹುಡುಗಿ ಸ್ವಯಂ ಇಚ್ಛೆಯಿಂದ ಹೋಗಿದ್ದಾಳೆ ಅಂತ ಹೇಳಿ ಮೊದಲಿಗೆ ಗಂಭೀರವಾಗಿ ತಗೊಳ್ಳಿಲ್ಲ. ಆದ್ದರಿಂದ ಕುಟುಂಬವೇ ಹುಡುಕಾಟ ಆರಂಭಿಸಿತು. 2 ದಿನಗಳ ನಂತರ ಪೊಲೀಸರು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಓಡಿಸಿದ್ದ ಒಬ್ಬ ಯುವಕನನ್ನು ಹಿಡಿದರು. ಅವನ ಬಳಿ ಮಾಯಳ ಆಧಾರ್ ಕಾರ್ಡ್ ಮತ್ತು ಡಾಕ್ಯುಮೆಂಟ್ಸ್ಗಳು ಸಿಕ್ಕವು. ಆದರೆ ಅವನ ಹೆಸರು ಆರವ್ ಆಗಿರಲಿಲ್ಲ. ಅವನ ನಿಜವಾದ ಹೆಸರು ನಿತೇಶ್. ಪೊಲೀಸರ ವಿಚಾರಣೆಯಲ್ಲಿ ಒಂದು ಭಯಾನಕ ಸತ್ಯ ಹೊರಬಂತು. ಆರವ್ ಎಂಬ ವ್ಯಕ್ತಿ ಅಸ್ತಿತ್ವದಲ್ಲೇ ಇರಲಿಲ್ಲ. ನಿತೇಶ್ ನಕಲಿ ಗುರುತನ್ನು ಸೃಷ್ಟಿಸಿದ್ದ. ಮಾಯಳ ನಂಬಿಕೆಯನ್ನು ಗೆಲ್ಲಲು ಅವನು ಸಂಪೂರ್ಣ ನಾಟಕವಾಡಿದ್ದ. ಆ ರಾತ್ರಿ ಮಾಯಾ ಮದುವೆಗೆ ಒತ್ತಾಯಿಸಿದಾಗ ಅವರ ನಡುವೆ ಜಗಳ ಶುರುವಾಯಿತು. ಆ ಜಗಳ ಒಂದು ಭಯಾನಕ ಅಪರಾಧಕ್ಕೆ ತಿರುಗಿತು. ತನಿಖೆ ನಡೆಸುತ್ತಿದ್ದ ಪೊಲೀಸರ ಪ್ರಕಾರ ನಿತೇಶ್ ಮತ್ತು ಅವನ 2 ಸ್ನೇಹಿತರು ಮಾಯಳನ್ನು ನಗರದ ಹೊರವಲಯದ ಒಂದು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದರು.
ಅಲ್ಲಿ ಅವಳ ಜೀವನ ಅಂತ್ಯವಾಯಿತು. ಸಾಕ್ಷಿಗಳನ್ನು ಅಡಗಿಸಲು ಅವರು ಅವಳನ್ನು ಮಣ್ಣಿನಡಿ ಹೂತು ಬಿಟ್ಟರು. ನಂತರ ಏನೂ ಆಗದಂತೆ ದೆಹಲಿಗೆ ಹಿಂತಿರುಗಿದರು. ನಿಜವಾದ ಉದ್ದೇಶ ನಿತೇಶ್ಗೆ ಮಾಯಾಳ ಮೇಲೆ ನಿಜವಾದ ಪ್ರೀತಿ ಇರಲಿಲ್ಲ. ಅವನು ಅವಳ ಭಾವನೆಗಳ ಜೊತೆ ಆಟವಾಡಿದ್ದ. ನಕಲಿ ಗುರುತು, ಸುಳ್ಳು ಭರವಸೆ, ಮದುವೆ ಮಾತು ಎಲ್ಲವೂ ಒಂದು ಬಲೆ. ಮಾಯಾ ಮದುವೆ ಮತ್ತು ಮಗುವಿನ ಬಗ್ಗೆ ಒತ್ತಾಯಿಸುತ್ತಿದ್ದಂತೆ ಅವನು ಹೊಣೆಗಾರಿಕೆಗೆ ಬದಲು ಹಿಂಸೆಯನ್ನು ಆಯ್ಕೆ ಮಾಡಿಕೊಂಡ. ಕೊನೆಯ ಸತ್ಯ, ಮಾಯ ಪ್ರೀತಿಯೆಂದು ನಂಬಿದ್ದದ್ದು ಒಂದು ಸುಳ್ಳು ಮುಖವಾಡ, ಒಂದು ಬಲೆ, ಒಂದು ಮೋಸ. ಕೊನೆಯ ಮಾತು, ಮಾಯಾಳ ಕತೆ ಕೇವಲ ಒಬ್ಬ ಹುಡುಗಿಯ ಕಥೆಯಲ್ಲ. ಇದು ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನಂಬಿಕೆಯನ್ನು ಹೇಗೆ ದುರುಪಯೋಗ ಮಾಡಬೇಕು ಎಂಬ ಎಚ್ಚರಿಕೆ. ಯಾರಾದರೂ ಐ ಲವ್ ಯು ಅಂದರೆ ಅದು ನಿಜವಾಗಿಯೂ ಪ್ರೀತಿಯೇ ಆಗಿರಬೇಕು ಅನ್ನೋದು ಕಡ್ಡಾಯವಲ್ಲ. ಕೆಲವೊಮ್ಮೆ ಅತಿ ಅಪಾಯಕಾರಿ ವ್ಯಕ್ತಿಗಳು ಅತಿ ಮೃದುವಾದ ಮಾತುಗಳ ಹಿಂದೆ ಅಡಗಿರುತ್ತಾರೆ. ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ, ಸುರಕ್ಷಿತವಾಗಿರಿ. ಯಾಕೆಂದರೆ ನಿಜ ಜೀವನದಲ್ಲಿ ಪ್ರತಿ ಭೂತವೂ ಕಲ್ಪನೆಯಲ್ಲ. ಧನ್ಯವಾದಗಳು.